ಭಟ್ರೆ ಒಂದು 6 ಬನ್ನು 1 ಟೀ ಕೊಡಿ. ಸರಿ ಭಟ್ರೆ ರಂಗಯ್ಯ ಬಂದಿದ್ನಾ? ಏನ್ ಶೆಟ್ರೆ ದಿನ ಬಂದು ರಂಗಯ್ಯ ಬಂದಿದ್ನ ಅಂತೀರಾ? ಏನ್ ಸಾಲಾಗೆಲ್ಲ ಕೊಟ್ಟು ತಗಲಾಕೊಂಡಿದ್ರೆ ಏನ್ ಕತೆ? ಅವನು ಭಟ್ರೆ ನೀನ ಕರ್ಮ 3000 ಇಚ್ಚೇಸಿ 6 ತಿಂಗಳಾయింది. ಬಡ್ಡಿನೂ లేదు అసలు లేదు. ఇంటి దగ్గర పోతే యాదగ్లు బీగ ಹಾಕಿರುತ್ತೆ ಬೀಗ. ಏಯ್ ಫ್ರೀ ಗಿಫ್ಟ್ ಕನೆದಲ್ಲ ಅಷ್ಟೇ నాకొందు తెలియదు. ಅಯ್ಯ ಏಮಯ್ಯ ನೆನದವರು ಮಂದಲಿ ಅಂದ ಹಾಗೆ ಬರ್ತಾ ಇದ್ದಾನೆ ನೋಡಿ ರಂಗಯ್ಯ. ಒರೇ ರಂಗಯ್ಯ, ಅಯ್ಯೋ ಏ ರಂಗಯ್ಯ ರಂಗಯ್ಯ ಓ ಶೆಟ್ರೆ ಎಲ್ಲಿರ್ತಾರೆ ನೋಡ್ಕೋತಾಳೆ ಗಿಫ್ಟ್ ನೀವೇ ತಿನ್ಕೊಳ್ಳಿ. ఎందుకు మళ్ళీ ಸಾಲ ಕಳೆದಕ್ಕ? ತಾಂಡ್ರೆ ಸಲ ವಾಪಸ್ ಕೊಡಕ್ಕೆ. ಈಗ ನನ್ನ ನೋಡಿದ್ರು ನೋಡ್ದಂಗ್ ತಿರ್ಕೊಂಡು ಹೋಗ್ತಾ ಇದ್ದೆ, ನೀವು ನನ್ನ ಹುಡುಕ್ತಿದ್ದ. ಬೊನ್ನ ಇವನ್ ತಾಯಿ ಅಣ್ಗನು ಕಣ್ಗೆ ಧೂಳ್ ಬಿದ್ದಿತ್ತಪ್ಪ ರಸ್ಕೊತಾ ಇದೆ. ತಾಯಣ್ಣ ಕತೆ ನಾಕೊಂದು ಡಬ್ಲ್ಯೂ ಅಣ್ಣೋ 3 ತಿಂಗಳಿಂದ ಅಸಲು ಬಡ್ಡಿ ಎಲ್ಲ ಚಟಿಲಿ ಇಕ್ಕೊಂಡು ಚಟಿನ ಬದಲಾಯಿಸ್ದಂಗೆ ನೀನ್ ಹುಡುಕ್ತಿರ ಜಾಗ ಇಲ್ಲ. ರಾತ್ರಿ ಆ ಕೋಳಿ ಅಂಗಡಿ ಸಾಮಣ್ಣ ಬಂದ್ಬಿಟ್ಟು ನಾನು ಹೆಂಡತಿ ಸತ್ತ ಇಲ್ಲಪ್ಪ ಮಣ್ ಮಾಡಕ್ ದುಡ್ಡಿಲ್ಲ ಅಂದ ಕೊಟ್ಟೆ. ನಿನ್ ದುಡ್ಡು ಅವ್ನ ಹೆಂಡತಿ ಮಣ್ಗೋಯ್ತು. ನಾ ತವನ ಸ್ಟೋರಿ ಕತೆ ಚಪ್ತಾವನವ. ಈಗ ತಾನೇ ಆ ಸಾಬಣ್ಣ ನೆಂಟಿದವ ಬಡ್ಡಿ ತೀಸ್ಕೊಳ್ಳಿ ಹೊಸ ಇಟ್ಬೇತೇವ ಆಗ್ಬಿಟ್ಲಾ. ನೋಡಪ್ಪ ನನ್ ಮಗ ಸುಳ್ಳು ಹೇಳವ್ನೆ. ಅವ್ನ್ ತಿಥಿ ಮಾಡೋರು ನಿಮ್ ದುಡ್ಡ ತಗೊಡ್ತೀನಿ. ನೀವು ಯೋರ್ ತಿಥಿ ನನ್ನ ಚಸ್ಕೋ, ನಾನ್ ದುಡ್ಡು ಕಾವಲ್ಲ. ನೋಡೋಣ ನಿನ್ ಕಡೆ ತೊಡ್ದ್ರೆ ನೀರೇ ಬರಲ್ಲ. ಈ ದುಡ್ಡಲ್ಲಿ ತರ್ಲಿ. ಒಂದ್ ವಾರ ಟೈಮ್ ಕೊಡ್ರಿ. ಇವನ್ ತಾಯಿ ಹೇಳಿಗೋ ಮಾತಪ್ಪದ್ರೆ ಕೇಳಿ. ನಿನ್ ಕಡೆನೆ ನಾನ್ ಕೊಡ್ಲಿಲ್ವಾ? ನಾಕ್ ಇಬ್ರೆ ಕಾವಲ್ಲ. ಹಂಗಂದ್ರೆ ಯಜ್ಞ ಶೆಟ್ರೆ ಒಂದು 3 ದಿವಸ. ಹಲೋ ಯಾರು? ಏನೇ ಯಾವಾಗ? ಭಟ್ರೆ ನಮ್ಮವ್ವ ಸತ್ತೋದ್ಲಂತೆ. ತಡೆಯಕ್ಕಾಗತ್ತಾ ಶೆಟ್ರೆ? ನಿಮ್ಮ ಏನಪ್ಪ ಕೈ ಇಕ್ತವ್ರೆಲ್ಲ ಮಾಯ ಆಗ್ತಾವ್ರೆ. ಹಿಂಗ ಶಾಸ್ತ್ರಿ ಆಗ್ಬಿಡ್ತೀನಿ.